ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಏನಪ್ಪ ಅಂದರೆ ಟೈಲರಿಂಗ್ ಸ್ವಲ್ಪ ಗೊತ್ತಿರುತ್ತೆ, ಸೊ ಬಟ್ಟೆಗಳೇ ಬರ್ತಾಯಿಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ. ಸಿಂಪಲಾಗಿ ಆಲ್ರೆಡಿ ನಾನು ಬ್ಯಾಗ್ಗಳೆಲ್ಲ ಸ್ಟಿಚ್ ಮಾಡೋದು ವೇಸ್ಟ್ ಬಟ್ಟೆಗೆ ಅಂತ ತೋರಿಸಿದ್ದೆ. ಆ ವೇಸ್ಟ್ ಬಟ್ಟೆಗಳಿಗೆ ಜಿಪ್ ಬೇಕು, ರನ್ನರ್ ಬೇಕು, ಕ್ಯಾನ್ವಾಸ್ ಬೇಕು, ಇಲ್ಲ ಲೈನಿಂಗ್ ಬೇಕು, ಈ ಥರ ಎಲ್ಲ ಇತ್ತು. ಇದಕ್ಕೆ ನಿಮ್ಗೆ ಏನು ಬೇಡ, ಒಂದು ಚಿಂದಿ ಬಟ್ಟೆ ಇದ್ದರೆ ಸಾಕು, ಆರಾಮಾಗಿ ನೀವು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಏನಪ್ಪ ಅದು ಅಂದರೆ ಕೀ ಬಂಚ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇದ್ದರೆ ಕ್ಯೂಟಾಗಿದೆ ಅಲ್ಲ. ಈ ಥರದ್ದು ನೋಡಿದ್ರೆ ಮಕ್ಕಳಿಗಾಗಲಿ ಯಾರಿಗಾದರೂ ತುಂಬ ಇಷ್ಟ ಆಗುತ್ತೆ. ಒಂಥರ ಕ್ಯೂಟಾಗಿದೆ. ಇದೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ಸಖತ್ ಚಿಕ್ಕದಾಗಿ ಮಾಡಿದ್ದೀನಿ. ಅಂದರೆ ಇದನ್ನು ನೋಡಿ ಈ ಸೈಜಲ್ಲಾದರೂ ಮಾಡ್ಕೋಬೋದು, ಇಲ್ಲ ಇನ್ನೂ ಚಿಕ್ಕದಾಗಿರಲಿ ಅಂದರೆ ಈ ಥರ ಮಾಡ್ಕೋಬೋದು. ಓಕೆನಾ? ಎಷ್ಟು ಕ್ಯೂಟಾಗಿದೆಯಲ್ಲ, ತೋರಿಸ್ತೀನಿ. ಇನ್ನೂ ಇದೆ, ಇದಕ್ಕೆಲ್ಲ ಇನ್ನೂ ಇದು ಮೇಲ್ಗಡೆ. ಓಕೆನಾ? ಎಷ್ಟು ಕ್ಯೂಟಾಗಿದೆ ನೋಡಿ. ಈ ಥರ ಇದಕ್ಕೇನು ಬಟ್ಟೆ ಬೇಕಾಗಿಲ್ಲ, ಒಂದಿಷ್ಟಾಗಲ್ಲ ಬಟ್ಟೆ ಆದರೆ ಸಾಕು. ಇದಕ್ಕೆ ಇನ್ನೇನು ಬೇಡ. ನೋಡಿ ಎಷ್ಟು ಕ್ಯೂಟಾಗಿದೆ, ಸಖತ್ತಾಗಿದೆ ನೋಡಿ, ಕ್ಯೂಟಾಗಿದೆ. ನೀವು ಆಲ್ರೆಡಿ ಬ್ಯಾಗ್ಗಳನ್ನ ಸೇಲ್ ಮಾಡ್ತೀನಿ ಅನ್ನೋರು ಇದನ್ನು ಆರಾಮಾಗಿ ಮಾಡ್ಬೋದು. ಇದೊಂದನ್ನು ಮಾತ್ರ ತರಬೇಕಾಗುತ್ತೆ ನೀವು. ಇದು ರೆಡಿ ಮಾಡಿಕೊಂಡು ಈ ಥರ ಇದು ತಗಲಾಕೊಳ್ಳೋದಕ್ಕೆ ಈ ಥರದೊಂದು ತರಬೇಕು. ಇದೇನು ಜಾಸ್ತಿ ಏನಾಗಲ್ಲ ನಿಮಗೆ. ಬಲ್ಕಲ್ಲಿ ಹೋಲ್ಸೇಲ್ ಅಂಗಡಿಲಾದರೆ ಕಡಿಮೆಗೆ ಸಿಗುತ್ತೆ. ಇದು ನಿಮಗೆ ಒಂದು 5 ರೂಪಾಯಿ ಒಳಗಡೆ ಇರುತ್ತೆ, ಜಾಸ್ತಿ ಬೀಳಲ್ಲ. ಇದು 5 ರೂಪಾಯಿಗಿನ್ನೂ ಕಮ್ಮಿ ಸಿಗುತ್ತೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ನೀವು. ಬರೀ ಇದು ಬಂಚಿಗೆ ಇನ್ನೂ ಕಡಿಮೆ ಸಿಗುತ್ತೆ. ಓಕೆನಾ? ಹಂಗಾಗಿ ಈ ಥರ ನೀವು ವೇಸ್ಟ್ ಬಟ್ಟೆಲಿ ನೀವೇನು ಇದಕ್ಕೇನು ದೊಡ್ಡ ಬಟ್ಟೆ ಬೇಕಾಗಿಲ್ಲ, ಚಿಂದಿ ಬಟ್ಟೆ ಇದು ಚಿಂದಿ ಬಟ್ಟೆಲೇ ಮಾಡ್ಬೋದು. ಜಿಪ್ಪು ರನ್ನರು ಏನೂ ಬೇಕಾಗಿಲ್ಲ, ಕ್ಯಾನ್ವಾಸ್ ಬೇಕಾಗಿಲ್ಲ, ಏನೂ ಇಲ್ಲ. ಚಿಕ್ಕದಾಗಿ ಈ ಥರ ಒಂದಿಷ್ಟಾಗಲ್ಲ ಬಟ್ಟೆಲಿ ಇದನ್ನು ರೆಡಿ ಮಾಡಿ ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಇದು ನಾನು ಆಲ್ರೆಡಿ ಬ್ಯಾಗ್ಗಳು ಒಲೆಯೋದು ತೋರಿಸ್ಕೊಟ್ಟಿದ್ದೀನಿ. ಆ ಬ್ಯಾಗ್ಗಳು ಸೇಲ್ ಮಾಡೋರಿಗೆ ಇದು ಒಂದು ಇನ್ನೂ ಬೆನಿಫಿಟ್ ಏನಪ್ಪ ಅಂದರೆ ಇದನ್ನು ಸೇಲ್ ಮಾಡ್ಕೋಬೋದು. ನೋಡಿ, ಆ ಸೇಲ್ ಮಾಡ್ತಾ ಇರ್ತೀರ ಅಂದರೆ ಅದ್ರ ಜೊತೆಗೆ ಇದನ್ನು ಮಾಡಾಕಿ, ಅವಾಗ ಏನಾಗುತ್ತೆ ಮ್ಯಾಚಿಂಗು ಇರುತ್ತೆ, ಅವಾಗ ಇಷ್ಟಪಟ್ಟು ತಗೋತಾರೆ. ಓಕೆನಾ? ಹಾಗಾಗಿ ನೀವು ಆರಾಮಾಗಿ ಇದನ್ನು ಮಾಡ್ಕೋಬೋದು. ಓಕೆನಾ? ಅಂದರೆ ನೀವು ಅಯ್ಯೋ ಆಗೋದಿಲ್ಲ, ಇದೇನಪ್ಪ ಈ ಥರ ಚಿಕ್ಕದೆಲ್ಲ ಮಾಡಬೇಕಾ ಅಂತ ಬೇಜಾರು ಪಟ್ಕೋಬಾರ್ದು. ಈ ಟೈಲರಿಂಗ್ ಕೆಲಸದಲ್ಲಿ ಇವಾಗ ಕೆಲಸ ಬರ್ತಾಯಿಲ್ಲ ಅಂದಾಗ ನಮ್ಗೆ ಯಾವುದು ಇರುತ್ತೆ, ನಮ್ಮ ಕ್ರಿಯೇಟಿವ್ನ ತೋರಿಸ್ಬೇಕಾಗುತ್ತೆ. ಹೆಂಗಿದ್ರು ಬರ್ತಾ ಇರ್ತಾರೆ. ಇವಾಗ ಬ್ಯಾಗ್ಗಳು ಹಾಕ್ತೀರಾ ಅಂದರೆ ಇದನ್ನು ಒಂದು ಜೊತೇಲಿ ಮಾಡೋಕ್ಕೆ. ಓಕೆನಾ? ಟ್ರೈ ಮಾಡೋಕ್ಕೆ ಏನು ಖರ್ಚಿಲ್ಲ, ಇದಕ್ಕೇನು ಬಂಡವಾಳ ಇಲ್ಲ, ಏನಂದರೆ ಏನೂ ಇಲ್ಲ. ಓಕೆನಾ? ಆರಾಮಾಗಿ ನಿಮ್ಮ ಹತ್ರ ಇರೋ ಹಳೆ ಬ್ಲೌಸ್ ಪೀಸು ಇಲ್ಲ ಡ್ರೆಸ್ ಪೀಸು ಇವಾಗ ವೇಸ್ಟಾಗಿ ಬಿದ್ದಿರುತ್ತೆ, ಹಳೇದು ಹೊಸದು ಹಂಗೆ ಇರುತ್ತೆ, ವೇಸ್ಟಾಗಿ ಬಿಸಾಕೋಕ್ಕಾಗಲ್ಲ, ಆ ಥರದ್ರಲ್ಲಿ ಮಾಡ್ಬೋದು. ಇಲ್ಲ ಬ್ಲೌಸ್ ಪೀಸ್ಗಳು ಇವಾಗ ಕುಂಕುಮ ಕೊಟ್ಟಿರ್ತಾರೆ, ವೇಸ್ಟಾಗಿ ಬಿಸಾಕಬೇಕು ಅನ್ನೋದನ್ನು ತೊಗೊಂಡು ಮಾಡಿ. ಓಕೆನಾ? ಒಂದು ಬ್ಲೌಸ್ ಪೀಸಲ್ಲಿ ಎಷ್ಟಾಗುತ್ತೆ ಹೇಳೋಕ್ಕೆ ಆಗಲ್ಲ. ಬರೀ ನೋಡಿ ಈ ಥರ ಚಿಕ್ಕದು ಮಾಡಿದ್ರೆ ಒಂದು ಅಷ್ಟಾಗುತ್ತೆ. ಓಕೆನಾ? ಹಂಗಾಗಿ ಇದನ್ನು ನೀವು ಬೇಕಾದ್ರೆ ಜಾಸ್ತಿ ರೆಡಿ ಮಾಡಿ ಇಟ್ಬಿಟ್ರೆ ಸೇಲ್ ಆಗೇ ಆಗುತ್ತೆ. ಓಕೆ, ನಾನು ಹೇಳಿದ್ನಲ್ಲ, ನಾನು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಸೇಲಿಂಗ್ ಅಂದರೆ ಇವಾಗ ಈ ಥರ ಮಾಡಿಕೊಂಡು ನೀವೆಲ್ಲಾದರೂ ಒಂದು ಜನ ಸೇರೋ ಕಡೆ ಇಕ್ಕಿದ್ರೆ ಚೆನ್ನಾಗಾಗುತ್ತೆ. ಓಕೆನಾ? ಟ್ರೈ ಮಾಡ್ಬೋದು. ಇಲ್ಲ ನೀವು ಹಿಂಗೆ ಟೈಲರ್ ಅಂಗಡಿ ಶಾಪು ಮನೆಯಲ್ಲೇ ಇದ್ದರೆ ಮನೇಲೂ ಟ್ರೈ ಮಾಡಿ ಇಡ್ಬೋದು, ಏನು ತೊಂದರೆ ಏನಿಲ್ಲ. ರೆಡಿ ಮಾಡಿ ಇಡೋಕ್ಕೇನು ಬಂಡವಾಳ ಹಾಕಿಲ್ಲ, ಏನಿಲ್ಲ. ನಮ್ದು ಇಷ್ಟಾಗಲ್ಲ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿ ಇಟ್ಟರೆ ಈ ಥರ ಯಾರಿಗಾದ್ರೂ ಇಷ್ಟ ಆದರೆ ತೊಗೋತಾರೆ. ಓಕೆನಾ? ಟ್ರೈ ಮಾಡ್ಬೋದು. ನನ್ನ ಪ್ರಕಾರ ನಾನು ಆಲ್ರೆಡಿ ಬ್ಯಾಗ್ ಮಾಡೋದು ತೋರಿಸಿದ್ದೀನಿ. ಆ ಥರ ಹಿಂಗೆ ರಿಬ್ಬನ್ನು ಆ ಥರ ಇನ್ನೂ ಏನೇನೋ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆದು ಯಾವ ಥರ ಸೇಲ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಸೇಲ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ನೀವು ಟಿಪ್ಸ್ನ ಫಾಲೋ ಮಾಡಿದ್ರೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಟೈಲರಿಂಗಲ್ಲಿ ಆಗಲಿ ಈ ಥರ ಇದನ್ನಾಗಲಿ ಇದ್ರ ಜೊತೆಗೆ ಇನ್ನೂ ಏನೇನು ಹಾಕ್ಕೊಂಡು ಸೇಲ್ ಮಾಡ್ಬೋದು, ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಈಗ ನಾನು ಅಷ್ಟೇ ಯಾವ ಸೇಲ್ ಆಗುತ್ತೆ ಅದ್ರ ಕಡೆ ಗಮನ ಕೊಡ್ತೀನಿ. ಸೇಲ್ ಆಗದೆ ಇರೋದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ನೆಕ್ಸ್ಟ್ ಟೈಮ್ಗೆ ಅದನ್ನು ಅವಾಯ್ಡ್ ಮಾಡ್ತೀನಿ. ಸೇಲ್ ಯಾವುದಾಗುತ್ತೆ ಅದ್ರ ಕಡೆ ಅದನ್ನು ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ನೀವು ಹಂಗೇ ಇವಾಗ ಏನು ಸೇಲ್ ಮಾಡ್ತಿರ್ತೀರ, ಇವಾಗ ಒಂದು ಬಿಂದಿ ಪ್ಯಾಕೆಟ್ ಸೇಲ್ ಮಾಡ್ತೀರಾ, ಇಲ್ಲ ಒಂದು ಕ್ಲಿಪ್ಪು ಸೇಲ್ ಮಾಡ್ತೀರಾ, ಇಲ್ಲ ಒಂದು ಕೋನ್ ಸೇಲ್ ಮಾಡಿದ್ರೆ ಯಾವ ಸೇಲ್ ಆಗುತ್ತೆ ಜಾಸ್ತಿ ನೋಡ್ಕೊಳ್ಳಿ. ಇವಾಗ ಖಾಲಿ ಆಗ್ಬಿಡ್ತು ಅಂದ್ಕೊಳ್ಳಿ, ಅದನ್ನು ತಂದು ಇಟ್ಕೊಳ್ಳಿ. ಸೇಲ್ ಆಗ್ತಾ ಇರೋದು ಮತ್ತೆ ತರಕ್ಕೆ ಹೋಗ್ಬೇಡಿ.
ಈ ಥರ ಇನ್ನೂ ಒಂದು ಕೆಲವೊಂದು ಟಿಪ್ಸ್ಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಇದ್ರ ಜೊತೆಗೆ ಅದು ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋರೇ ಹೆಚ್ಚು, ಅದು ಇದು ಜೊತೆಗೆ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋತಾರೆ ಸ್ವಲ್ಪ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಇವಾಗ ಆಲ್ರೆಡಿ ನಾನು ಬ್ಯಾಗ್ದೆಲ್ಲ ತೋರಿಸಿದ್ದೀನಿ. ಅದ್ರ ಜೊತೆಗೆ ಇದನ್ನು ಬೇಕಾದ್ರೆ ಇಂಪ್ರೂವ್ ಮಾಡ್ಕೋಬೋದು. ಇಲ್ಲ ಟೈಲರಿಂಗ್ ಕೆಲಸ ಮಾಡೋರು ಇದನ್ನು ಸೇಲ್ ಮಾಡೋಕ್ಕೆ ಮಾಡ್ಕೋಬೋದು, ಓಕೆನಾ. ಇಲ್ಲ ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಒಂಥರ ಕ್ಯೂಟಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಹಂಗಾಗಿ ಈ ಥರ ನೋಡ್ತಾ ಇದ್ದೀನಿ. ಅದನ್ನು ನೀವು ಹೇಗೆ ಯೂಸ್ ಮಾಡ್ಕೋತೀರ ಅದ್ರ ನಿಮ್ಮ ಮೇಲೆ ಹೋಗುತ್ತೆ, ಓಕೆನಾ. ನೀವು ಇದನ್ನು ಏನಿದಕ್ಕೆ ನಾನು ಹೇಳ್ದಂಗೆ ಬಂಡವಾಳ ಎಲ್ಲ ಏನಿಲ್ಲ, ಏನು ಚಿಂದಿ ಬಟ್ಟೆಗಳು ಇಷ್ಟಾಗಲ್ಲ ಪೀಸ್ ತಗೊಂಡು ಈ ಥರ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರೆ ಬಿದ್ದಿರುತ್ತೆ. ಇವಾಗ ಯಾರಿಗಾದ್ರೂ ಇಷ್ಟ ಆದರೆ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಇದಕ್ಕೇನು ನಾವೇನು ಒಂದಿಷ್ಟು ಟೈಮ್ ಕೊಡಬೇಕಷ್ಟೇ, ಓಕೆನಾ. ಬಂಡವಾಳ ಅಂತ ₹1 ಹಾಕೋಂಗಿಲ್ಲ, ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು, ಓಕೆನಾ. ಈ ಥರ ನೀವು ಮಾಡ್ಬೋದು ನನ್ನ ಪ್ರಕಾರ, ಓಕೆನಾ. ನನ್ನ ಪ್ರಕಾರ ಮಾಡ್ಬೋದು ಅಂತ ಹೇಳ್ತೀನಿ. ಟ್ರೈ ಮಾಡಿ. ಅದೇ ಹೇಳ್ದಂಗೆ ಅಯ್ಯೋ ಆಗ್ತಾಯಿಲ್ಲಪ್ಪ ಅಂತ ಇವಾಗ ಬ್ಯಾಗ್ ಸ್ಟಿಚ್ ಮಾಡೋರು ಸುಮಾರು ಜನ ಹಂಗಂದ್ರು. ನಾನು ಹೇಳ್ದಾಗೆ ಎಲ್ಲಾದರೂ ಜನಗಳಿರೋ ಕಡೆ ನನಗೆ ಹೋಗೋಕ್ಕೆ ಟೈಮ್ ಇಲ್ಲ, ಇಲ್ಲಾಂದರೆ ಅದನ್ನು ಮಾಡಿ ತೋರಿಸೋಣ ಅಂದ್ಕೊಂಡೆ. ಆದರೆ ಅಣ್ಣಂಗೆ ಫ್ರೀ ಇಲ್ಲ, ಅಣ್ಣಂಗೆ ಫ್ರೀ ಇದ್ದಾಗ ನನಗೆ ಫ್ರೀ ಇರಲ್ಲ, ಆ ಥರ ಆಗ್ತಾಯಿದೆ. ಒಂದು ಸಲ ಹೋಗಿ ಸಂಡೆ ಬಜಾರ್ಗೆ ಹೋಗೋಣ ಅಂತ ಆಸೆ ಇದೆ. ನೋಡೋಣ, ಇದೆಲ್ಲ ರೆಡಿ ಮಾಡ್ಕೋತೀನಿ. ಯಾವತ್ತಾದರೂ ಹೋಟೆಲ್ ಒಂದಿನ ತೋರಿಸ್ತೀನಿ, ನಾನು ಹೋಗಲ್ಲ ಹೇಗೆ ಸೇಲ್ ಮಾಡ್ತೀನಿ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಒಂದು ಸಲ ತೋರಿಸ್ತೀನಿ, ಓಕೆನಾ. ಅಂದರೆ ಟೈಮ್ ಇಲ್ಲ ಹೋಗೋಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಹಂಗಾಗಿ ನೀವು ಯಾರಾದರೂ ಮಾಡಬೇಕು ಅಂತಿದ್ರೆ ಈ ಥರದ್ದು ಕೀ ಬಂಚ್ಗಳು ಇಲ್ಲ ರಿಬ್ಬನ್ನು, ಬ್ಯಾಗು, ಈ ಥರದ್ದೆಲ್ಲನೂ ನೀವು ಆರಾಮಾಗಿ ವೇಸ್ಟ್ ಬಟ್ಟೆಗಳಲ್ಲಿ ಮಾಡುವಂಥದ್ದು, ಓಕೆನಾ. ಇದಕ್ಕೇನು ಬಂಡವಾಳ ಹಾಕಿ ಮಾಡಬೇಕಾಗಿಲ್ಲ. ಇವಾಗ ಬ್ಯಾಗ್ ಆದರೆ ಸ್ವಲ್ಪ ಜಿಪ್ಪು, ರನ್ನರು, ಕ್ಯಾನ್ವಸ್ಸು, ಲೈನಿಂಗ್ ಇವೆಲ್ಲ ಹಾಕಬೇಕು. ಇದಕ್ಕೆ ಏನಂದರೆ ಏನಿಲ್ಲ, ₹1 ಖರ್ಚಿಲ್ಲ, ಓಕೆನಾ. ಬಂಡವಾಳನೇ ಇಲ್ದೇ ಈ ಥರದೊಂದು ಕ್ಯೂಟಾಗಿರೋ ಕೀ ಬಂಚನ್ನು ನೀವು ರೆಡಿ ಮಾಡ್ಕೋಬೋದು, ಓಕೆನಾ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದಕ್ಕೆಲ್ಲ ಅದೇ ಈ ಥರದ್ದು ಹಾಕಬೇಕು. ಇದ್ರದ್ದು ಆಲ್ರೆಡಿ ಇದು ಹೇಳ್ತೀನಿ ನಿಮಗೂ, ಎಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಬೇಕು ಎಷ್ಟಕ್ಕೆ ಸಿಗುತ್ತೆ, ಏನು ಹೋಲ್ಸೇಲ್ ರೇಟ್ ಏನಂತ ಬೇಕಾದರೆ ಹೇಳ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ, ಬ್ಯೂಟಿಫುಲ್ ಆಗಿದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯೂಟಾಗಿರೋ ಕೀ ಬಂಚಸ್ನ ರೆಡಿ ಮಾಡ್ಬೋದು, ಓಕೆನಾ. ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಓಕೆನಾ. ನೀವು ಟ್ರೈ ಮಾಡಿ. ಆಲ್ರೆಡಿ ನಿಮ್ಮ ಹತ್ರನೇ ಒಂದು 50 ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇವಾಗ ಮಕ್ಕಳಿಗೆ ಯಾರಿಗಾದ್ರೂ ಇಷ್ಟ ಆಗಿದೆ. ಕ್ಯೂಟಾಗಿದೆ, ಸ್ಕೂಲ್ ಬ್ಯಾಗ್ಗೆ ಎಲ್ಲಾರು ಒಂದು ಪರ್ಸ್ಗೆ ಪೌಚ್ಗೆ ಹಾಕ್ಕೊಳ್ಳೋಕ್ಕೆ ಕ್ಯೂಟಾಗಿದೆ, ಓಕೆನಾ. ಟ್ರೈ ಮಾಡ್ತಿರಲ್ಲ, ಹೇಗೆ ಬಂತು ಅಂತ ಕಮೆಂಟ್ ಮಾಡ್ತಿರಲ್ಲ. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಈ ಥರ ಒಂದು ಪೀಸ್ ತೊಗೊಂಡಿದ್ದೀನಿ. ಇದು ನೋಡಿ, ಈ ಥರ ವೇಸ್ಟ್ ಈ ಪೀಸ್ ಇಷ್ಟು ಬೇಕಾಗಿಲ್ಲ ನಮಗೆ, ತೋರಿಸ್ತೀನಿ. ಇದು ಬಂದುಬಿಟ್ಟು ನಮಗೆ ಉದ್ದ ಬಂದುಬಿಟ್ಟು 5 ಇಂಚ್ ತೊಗೊಳ್ಳಿ. 5 ಇಂಚ್ ಆದರೆ ಸಾಕು, 5 ಇಂಚು, ಓಕೆನಾ. ಉದ್ದ 5 ಇಂಚ್ ತೊಗೊಳ್ಳಿ. ಇನ್ನು ಅಗಲ ಬಂದುಬಿಟ್ಟು 2.5 ಇಂಚ್ ತೊಗೊಳ್ಳಿ, ಅಷ್ಟೇ, 2.5 ಇಂಚು, ಇಷ್ಟೇ, ಓಕೆನಾ. ಇನ್ನೇನು ಇಲ್ಲ, ಇಷ್ಟ ಅಗಲ ಪೀಸಲ್ಲೇ ನೀವು ಆರಾಮಾಗಿ ಮಾಡ್ಬೋದು ನೋಡಿ. ಇಷ್ಟೇ ನಮಗೆ ಬೇಕಾಗಿರೋದು. ಇದು ಮೇಲ್ಗಡೆ ಟ್ಯಾಗಿಗೆ ಬಂದುಬಿಟ್ಟು ಒಂದು 3 ಇಂಚ್ ಉದ್ದ ತೊಗೊಂಡ್ರೆ ಸಾಕು. 3 ಇಂಚ್ ಉದ್ದ ತಗೊಳ್ಳಿ. 1.5 ಇದು ಸಣ್ಣದಾಗಿ ಫೋಲ್ಡಿಂಗ್ ಮಾಡೋದ್ರಿಂದ ನಿಮಗೆ 1 ಇಂಚ್ ಆದರೆ ಸಾಕು. 1 ಇಲ್ಲ 1/4 ಇಂಚ್ ತೊಗೊಳ್ಳಿ, ಓಕೆನಾ. 1 ಇಲ್ಲ 1.5 ಇಂಚು ತೊಗೊಳ್ಳಿ, ಯಾಕಂದರೆ ಡಬಲ್ ಫೋಲ್ಡ್ ಮಾಡಬೇಕಲ್ಲ, ಅಷ್ಟು ಅದಕ್ಕೆ ನೋಡಿ. ಇಷ್ಟೇ ಇದು ನೋಡಿ. ಇದರಲ್ಲಿ ಇನ್ನೂ 2-3 ರೆಡಿ ಮಾಡ್ಬೋದು ನೋಡಿ. ಇಷ್ಟೇ, 2 ಪೀಸ್ ಬೇಕು, ಲೈನಿಂಗ್ ಬೇಡ, ಕ್ಯಾನ್ವಸ್ ಬೇಡ, ಏನು ಬೇಡ. ಇದಕ್ಕೆ ಫಸ್ಟ್ಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಓಕೆನಾ. ಇದು ಸ್ಟಿಚ್ ಮಾಡ್ಕೊಳ್ಳಿ 2 ಕಡೆನೂ. ನೀವೇನಾದರೂ ಡಬಲ್ ಕಲರಲ್ಲಿ ಮಾಡ್ತೀನಿ ಅಂದರೆ ಇದನ್ನು ಇವಾಗ ಏನು 5 ಇಂಚ್ ತೊಗೊಂಡಿದ್ದೀವಲ್ಲ ಅದನ್ನು 2 ಭಾಗ ಮಾಡಿಕೊಂಡು 2 ಕಲರ್ ತೊಗೊಳ್ಳಿ. ಇವಾಗ 2 ಭಾಗ ಮಾಡಿಕೊಂಡು ಇವಾಗ ಇದನ್ನು 2 ಕಲರ್ ತೊಗೊಂಡ್ರೆ ನಿಮ್ಗೆ ಡಬಲ್ ಕಲರ್ ಬರುತ್ತೆ. ನಾನು ಒಂದೇ ಕಲರಲ್ಲಿ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ನೋಡಿ. ಇಲ್ಲೊಂದು ಹೊಲ್ತಿದ್ದೀನಲ್ಲ, ಇದರ ಕಲರ್ಫುಲ್ಲಾಗಿ ಬೇಕು ಅಂದರೆ 2 ಕಲರಲ್ಲಿ ಮಾಡಿ, ಓಕೆನಾ. ನಾನು 2 ಕಲರಲ್ಲಿ ಮಾಡಿದ್ದೀನಿ ನೋಡಿ. ಆಮೇಲೆ ಅನ್ನಿಸು ಹೊಲಿಬೇಕಾದ್ರೆ ಕಷ್ಟ ಆಗುತ್ತೆ ಡಬಲ್ ಕಲರಲ್ಲಿ ಮ್ಯಾಚ್ ಮಾಡೋಕ್ಕೆ. ಹಾಗಾಗಿ ಇವೆಲ್ಲ ಸಿಂಗಲಲ್ಲೇ ಸ್ಟಿಚ್ ಮಾಡಿರುವಂಥದ್ದು, ಓಕೆನಾ. ಇದೆಲ್ಲ ಸಿಂಗಲಲ್ಲೇ ಮಾಡಿದ್ದೀನಿ. ನೀವು ಹಂಗೆ ನೋಡಿ, ನಿಮ್ಗೆ ಡಬಲ್ ಕಲರ್ ಬೇಕು ಅಂದರೆ ಅರ್ಧ 2 ತೊಗೊಳ್ಳಿ. ಆವಾಗ ಏನಾಗುತ್ತೆ, 5 ಇಂಚಿನ 2.5 ಇಂಚ್ ಮಾಡ್ಕೊಳ್ಳಿ, ಓಕೆನಾ.
ಅವಾಗ ನಿಮ್ಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ, ಎರಡು ಕಡೆನೂ. ನೋಡಿ ಆಯಿತು. ಇವಾಗ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಒಂದು 1/4 ಇಂಚು, ಇದಕ್ಕೇನು ಲೆಕ್ಕ ಇಲ್ಲ, ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಸಾಕು. ಅದಕ್ಕೆ ಇಷ್ಟೇ ಮಾಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ, ಸುಮ್ಮನೆ ಶೇಪ್ ಅಷ್ಟೇ, ಅದು ಬ್ಯಾಕ್ ಶೇಪ್ ಬರಲಿ ಅಂತ ಅಷ್ಟೇ. ಓಕೆನಾ? ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದನ್ನು ಬೇಕಾದ್ರೆ ಈ ಥರ ಓಪನ್ ಮಾಡ್ಕೊಳ್ಳಿ. ಇವಾಗ ಎರಡೊಂದು ಮಧ್ಯೆ ಒಂದು ಸ್ಟಿಚ್ ಬರಲಿ. ರಫ್ ಮಾಡ್ಕೊಬಿಡಿ, ಯಾಕಂದರೆ ಓಪನ್ ಆಗಬಾರ್ದು ಅದು ಅಷ್ಟೇ. ಮತ್ತು ಈ ಕಡೆದು ಅಷ್ಟೇ ಈ ಥರ ತೊಗೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಕ್ಯೂಟಾಗಿ ರೆಡಿ ಆಗೋಯ್ತು ನೋಡಿ. ಇಷ್ಟೇ ಇದು, ಇಷ್ಟೇ 5 ನಿಮಿಷನೂ ಆಗೋಲ್ಲ, ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ನೋಡಿ, ಇಷ್ಟೇ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ, ಸಖತ್ತಾಗಿದೆ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಇದೇನಾದ್ರು ಇನ್ನೂ ಚಿಕ್ಕದು ಬೇಕಂದರೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಇಷ್ಟೇ ಇರಲಿ ಅಂದರೆ ಹೀಗೆ ಇರಲಿ. ಇವಾಗ ಇದಕ್ಕೆ ಹೀಗೆ ಹಾಕಿದ್ರೆ ಇದು ಏನೂ ಅಷ್ಟು ಲುಕ್ ಕಾಣಿಸಲ್ಲ. ಒಳಗಡೆಗೆ ಏನಾದರೂ ವೇಸ್ಟ್ ಬಟ್ಟೆ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹತ್ತಿ ಥರದ್ದಿದ್ದರೆ ಹಾಕ್ಬೋದು, ಹತ್ತಿ ಥರದ್ದಿಲ್ಲ, ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಈ ಥರ ವೇಸ್ಟ್ ಬಟ್ಟೆ ಇರುತ್ತಲ್ಲ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ನೀಟಾಗಿ ಕುತ್ಕೋಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸಾಕು ಇಷ್ಟೇ. ಇವಾಗ ಇದನ್ನು ನೀಟಾಗಿ ಇದರೊಳಗೆ ತುಂಬಿ, ನಿಮ್ಗೆ ಎಷ್ಟು ತುಂಬಕ್ಕಾಗುತ್ತೋ ಅಷ್ಟು ತುಂಬಿ. ಓಕೆನಾ? ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ತುಂಬಿಕೊಡಿ. ನೋಡಿ ಈ ರೀತಿ ಮಾಡೋದ್ರಿಂದ ನೀಟಾಗಿ ಫೋಲ್ಡ್ ಶೇಪ್ ಚೆನ್ನಾಗಿ ಬರುತ್ತೆ, ಬ್ಯಾಕ್ ಶೇಪ್. ಈ ಥರ ಹಾಕ್ಬಿಟ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತುಂಬ್ಕೋಬೋದು, ಏನು ತೊಂದರೆ ಏನಿಲ್ಲ. ನಾನೇನಕ್ಕೆ ಅಂದರೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೀವು ಜಾಸ್ತಿ ತುಂಬಿಟ್ರೆ. ಹಾಗಾಗಿ ನೋಡ್ಕೊಂಡು ಇದು ಮಾಡಿ. ಓಕೆನಾ? ಇದು ಬರಬಾರ್ದು, ಈಚೆಗೆ ಓಪನ್ ಬರಬಾರ್ದು ಬಟ್ಟೆ, ಆ ಥರ ಮಾಡಿ. ಇಲ್ಲಿ ಸುಮ್ಮನೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ಥರ ಅದರ ಮಧ್ಯದಲ್ಲಿ ಇಟ್ಕೊಳ್ಳಿ, ಇದು ಅಕ್ಕಪಕ್ಕ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೇ ನೋಡಿ, ಸ್ಟಿಚಿಂಗ್ ಎರಡು ಕಡೆ ನೀಟಾಗಿ ಬಂದಿದೆಯಾ ನೋಡ್ಕೊಳ್ಳಿ. ಈ ಥರ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿರೋ ಕ್ಯೂಟ್ ಕೀ ಬಂಚ್. ಓಕೆನಾ? ಇಷ್ಟ ಆಯಿತಾ? ಈ ರೀತಿ ನೀವು ನಾನು ಹೇಳ್ದಂಗೆ ಟ್ರೈ ಮಾಡಿ. ಇದೊಂದು ಈ ಥರ ಸ್ಟಿಚ್ ಮಾಡಿದ್ದೀನಿ, ಇಲ್ಲಿ ಹೋಲ್ ಕೊಟ್ಟಿಲ್ಲ, ಇದು ನಾವಿಲ್ಲಿ ಏನು ಶೇಪ್ ಕೊಟ್ಟಿದ್ದೀವಲ್ಲ ಆ ಶೇಪ್ ಇಲ್ಲ. ಇದು ಬೇಕಾದ್ರೆ ನೀವು ಈ ಥರನೂ ಮಾಡ್ಕೋಬೋದು. ಇದಕ್ಕಿಂತ ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ಮಾಮೂಲಿ ಆಗುತ್ತೆ. ಇದಾದರೆ ಒಂಥರ ಬ್ಯಾಗ್ ಥರನೇ ಶೇಪ್ ಕಾಣಿಸುತ್ತೆ. ಓಕೆನಾ? ಒಂಥರ ಬ್ಯಾಗ್ ಥರನೇ ಶೇಪ್ ಇದೆ ನೋಡಿ. ಇದಂತೂ ಸ್ವಲ್ಪ ದೊಡ್ಡದಾಗಿ ಹೊಲ್ದಿದ್ದೀನಿ ಗೊತ್ತಾಗಲಿ ಅಂತ. ನೀವು ಬೇಕಂದ್ರೆ ಈ ಥರ ದೊಡ್ಡದಾಗೂ ಮಾಡ್ಕೋಬೋದು, ಇಲ್ಲ ಈ ಥರ ಕ್ಯೂಟಾಗಿ ಇರಲಿ ಅಂದರೆ ನಾನು 5 ಇಂಚಿಗೆ ಹೇಳಿರೋದು. ಇದು ಅಂದರೆ 5.5 ಇಂಚು, ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ, ದೊಡ್ಡದಾಗಿ ಬರುತ್ತೆ. ಓಕೆನಾ? 3 ಇಂಚು 5.5 ಇಂಚು ತೊಗೊಂಡ್ರೆ ಇಷ್ಟು ಬರುತ್ತೆ. 5 ಇಂಚಿಗೆ ತೊಗೊಂಡ್ರೆ ನಿಮಗೆ ಈ ಥರ ಬರುತ್ತೆ. ಓಕೆನಾ? ನೋಡಿ ಎಲ್ಲ ಕ್ಯೂಟಾಗಿದೆ. ಓಕೆನಾ? ಇಷ್ಟ ಆಯಿತಾ? ಇದಿಷ್ಟು ಇರ್ತೀವಿ ನೋಡಿ. ಓಕೆನಾ? ನೋಡಿ ಈ ರೀತಿ ಬಂದಿದೆ.
ಚೆನ್ನಾಗಿದೆ ಕೆ ಬಂಚ್. ಹೇಗಿದೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಯಾವ್ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ?